ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಗಾಂಧಿ, ಅಂಬೇಡ್ಕರ್, ನೆಹರು ಅವರ ಬಗ್ಗೆ ವಿಚಾರ ಸಂಕಿರಣ ಮಾಡಬೇಕು ಅನ್ನುವಂಥ ಮನಸ್ಸು ಮಾಡುವುದು ದೊಡ್ಡ ಕೆಲಸ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಷ್ಟಪಟ್ಟು ನವೀನ್ ರೈಗಳು ಏಕಾಂಗಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದಾರೆ. ಅಂತೂ ಸಮಾಧಾನ ಲೋಕೋಪಯೋಗಿ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳೋ ಸಂತೋಷ ಇದೆ. ಆದರೆ ಕಾರ್ಯಕ್ರಮ ಇನ್ನೂ ವಿಸ್ತಾರವಾಗಿ ಹೋಗಬೇಕಿತ್ತು. ಇನ್ನು ಜ್ವಲಂತ ವಿಚಾರಗಳ ಬಗ್ಗೆ ಸುದೀರ್ಘವಾದ ವಿಚಾರಗೋಷ್ಠಿಗಳಾಗಬೇಕಾಗಿತ್ತು. ನಿಮ್ಮ ಸಮರ್ಪಕ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರಗಳು ಸಿಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಬಹುಶಃ ಇವತ್ತು ನಿಗದಿತ ಸಮಯಕ್ಕೆ ಸರಿಯಾಗಿ ಶುರುವಾಗಲಿಕ್ಕೂ ಆಗಲಿಲ್ಲ. ಬೇರೆ ಬೇರೆ ಕಾರ್ಯಕ್ರಮಗಳು ಇದರ ಮಧ್ಯೆ ಬಂತು. ಬಹುಶಃ ಸೀಮಿತವಾಗಿ ಇದೇ ಒಂದು ಕಾರ್ಯಕ್ರಮಕ್ಕೆ ಇದನ್ನು ನಿರ್ಧಾರಾತ್ಮಕವಾಗಿ ಎಲ್ಲ ಸೈದ್ಧಾಂತಿಕ ನಿಲುವುಳ್ಳವರು ಇದಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿತ್ತು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಬಹುಶಃ ಒಂದು ಹಂತದಲ್ಲಿ ಆದ್ಯತೆ ಸಿಗಿಲ್ಲ ಅನ್ನುವಂಥ ನೋವು ನನಗೆ ಖಂಡಿತ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ, ನಾನು ಇವತ್ತು ಯಾವುದೇ ಬೇರೆ ಕಾರ್ಯಕ್ರಮ ಹೋಗುವುದಿಲ್ಲ. ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಬೇರೆ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ. ಇವತ್ತು ನಿನಗೆ ಸೀಮಿತವಾಗಿ ಈ ವಿಚಾರಗೋಷ್ಠಿ ಮಾತ್ರ ನನ್ನ ಕಾರ್ಯಕ್ರಮ. ಬೇರೆ ಯಾರೇ ಕಾರ್ಯಕ್ರಮ ಕರೆದರೂ ಕೂಡ 7 ದಿವಸ ನಾವು ಹೋಗುವುದಿಲ್ಲ ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಬಹುಶಃ ಇದಕ್ಕೆ ನಾನು ಆದ್ಯತೆಯನ್ನು ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹೌದು, ಗಾಂಧಿ, ಅಂಬೇಡ್ಕರ್, ನೆಹರೂರವರ ಬಗ್ಗೆ ಎಷ್ಟೇ ಮಾತಾಡಿದ್ರೂ ಸಾಕಾಗಲಿಕ್ಕಿಲ್ಲ. ಈ ದಿವಸ ಈ ವಿಚಾರಗೋಷ್ಠಿಯ ಮಂಡನೆ ಮಾಡಿರ್ತಕ್ಕಂಥ ಬ್ರಿಜೇಶ್ ಕಾಲಪ್ಪರವರು ನನಗೆ ಬಹಳ ಹಳೆಯ ಮಿತ್ರರು. ಸನ್ಮಾನ್ಯ ಅವರು ಹೈಕಮಾಂಡಿಗೆ ಹತ್ತಿರ ಇದ್ದರು, ಕಾಂಗ್ರೆಸ್ ಹೈಕಮಾಂಡಿಗೆ ಭಾಳ ಹತ್ತಿರ ಇದ್ದಂಥ ವ್ಯಕ್ತಿ. ಆಸ್ಕರ್ ಫರ್ನಾಂಡಿಸ್ಗೆ ಭಾಳ ಪ್ರೀತಿಯ ಒಬ್ಬ ವ್ಯಕ್ತಿಯಾಗಿ ಬ್ರಿಜೇಶ್ ಕಾಲಪ್ಪರು ಇದ್ದರು ಅವರ ಜೀವಿತ ಕಾಲದಲ್ಲಿ ಅನ್ನುವಂಥ ಮಾತನ್ನು. ಬಹುಶಃ ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸ್ವಲ್ಪ ಜನರು ಕಡಿಮೆ ಆಯಿತಾ ಏನು ಅನ್ನುವಂಥ ವಿಚಾರದಿಂದ ಸ್ವಲ್ಪ ಮಟ್ಟಿಗೆ ಸೈದ್ಧಾಂತಿಕ ನಿಲುವಲ್ಲಿ ಇಟ್ಟುಕೊಂಡೇ ಬಹುಶಃ ಸ್ವಲ್ಪ ಪಕ್ಷದ ಒಂದು ವ್ಯವಸ್ಥೆಯಿಂದ ದೂರ ಇದ್ದರೂ ಕೂಡ ಮತ್ತೆ ಇವತ್ತು ಈ ಒಂದು ದೇಶದಲ್ಲಿ ನಾವು ಸುಮಾರು ಆಲೋಚನೆ ಮಾಡಿದಾಗ ಈ ಜಾತ್ಯತೀತ ನಿಲುವು, ಸೈದ್ಧಾಂತಿಕ ನಿಲುವು ಅದಕ್ಕೆ ಬದ್ಧರಾಗಿ ಇರಬೇಕು ಅಂತ ಹೇಳಿದರೆ ಇವತ್ತು ಬೇರೆ ಬೇರೆ ಸಾಮಾಜಿಕ ರಾಜಕೀಯ ಪಕ್ಷದಲ್ಲಿದ್ದಾರೆ. ಒಂದು ಮಾತನ್ನು ನಾನು ಅವರಿಗೆ ಕ್ಷಮೆಯನ್ನು ಯಾಚಿಸಿ ನಾನು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜಾತ್ಯತೀತ ಪಕ್ಷ, ಸೈದ್ಧಾಂತಿಕ ನಿಲುವುಳ್ಳಂಥ ಪಕ್ಷ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ಈ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಜಾತ್ಯತೀತ ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಯೋಚನೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ರಾಷ್ಟ್ರೀಯ ರಾಜಕೀಯ ಪಕ್ಷ ಇದ್ದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ, ಸೈದ್ಧಾಂತಿಕ ನಿಲುವುಗಳಲ್ಲಿ ನನ್ನಲ್ಲಿ ಅನೇಕ ಭಾವನೆಗಳು ನನ್ನ ಮನಸ್ಸಲ್ಲಿರ್ತದೆ. ಆ ಭಾವನೆಗಳಿಗೆ ಪೂರಕವಾಗಿ ನಾವು ಯಾವುದೇ ದುರ್ಬಲ ರಾಜಕೀಯ ಪಕ್ಷ ಜೊತೆ ಸೇರಿಕೊಂಡು ನಾವು ಬಲಿಷ್ಠವಾದ ಜಾತ್ಯತೀತ ಮತೀಯವಾದ ಶಕ್ತಿಗಳನ್ನು ನಾವು ವಿರೋಧಿಸಲಿಕ್ಕೆ ಕಷ್ಟ ಆಗುತ್ತೆ, ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇವತ್ತು ಮತೀಯವಾದಿ ಜಾತಿಯ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ. ಬೇರೆಯವರು ಅದನ್ನು ಒಪ್ಪಬೇಕು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಸ್ವಂತ ಅಭಿಪ್ರಾಯ, ಬಲಿಷ್ಠವಾದಂಥ ಮತೀಯವಾದಿ ಕೋಮುವಾದಿ ಶಕ್ತಿಗಳ ವಿರುದ್ಧ, ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ವರ್ತಮಾನ ಸಂದರ್ಭದಲ್ಲಿ ಹೋರಾಟ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಏಕೈಕ ರಾಜಕೀಯ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥ ಮಾತು. ಬಹುಶಃ ಇಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಕಾಂಗ್ರೆಸ್ ಪಕ್ಷ ಇದ್ದಾರೆ, ಅನ್ಯಥಾ ತಾವೆಲ್ಲ ಭಾವಿಸಬಾರ್ದು. ಬಹುಶಃ ಆ ಒಂದು ದೃಷ್ಟಿಯಲ್ಲಿ ಬಹುಶಃ ಈ ಒಂದು ವಿಚಾರಗೋಷ್ಠಿ ನಡೆದು ಅನೇಕ ಅಭಿಪ್ರಾಯಗಳನ್ನು ಪ್ರಶ್ನೆಗಳು ಕೇಳುವಂಥದ್ದು ಆಯಿತು. 80-20 ಅಂತ ಹೇಳ್ತಾರೆ. ಒಂದು ನಮ್ಮ ಆಡಳಿತ ಪಕ್ಷದವರು ಇವತ್ತು ಈ ದೇಶದಲ್ಲಿ 140 ಕೋಟಿ ಜನ ಸಂಖ್ಯೆ ಇರ್ತಕ್ಕ ದೇಶದಲ್ಲಿ ಬಹುಶಃ 100ಕ್ಕಿಂತಲೂ ಮಿಕ್ಕಿ ಬಹುಸಂಖ್ಯಾತರು ಇರ್ತಕ್ಕಂಥ ಒಂದು ದೇಶ.
ಒಂದು 20 ಕೋಟಿ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು, ಅಲ್ಲಿ ಅಲ್ಪಸಂಖ್ಯಾತರು ಈ ದೇಶದಲ್ಲಿದ್ದಾರೆ. ಆದರೂ ನಮಗೆ ರಕ್ಷಣೆ ಇಲ್ಲ ಅಂತೇಳಿ ನಿಮ್ಮ ಎದುರುಗಡೆ ಬಂದಾಗ ನಿಮಗೂ ಆಗುತ್ತೆ, ಕಾಂಗ್ರೆಸ್ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಬರ್ತದೆ. ಆ ಭ್ರಮೆಯನ್ನು ಬಿಡಬೇಕು. ನಮಗೆ ಸೈದ್ಧಾಂತಿಕ ನಿಲುವಿನ ಜೊತೆಯಲ್ಲಿ ಸಾಮಾಜಿಕ ನ್ಯಾಯದ ವಂಚಿತರಾದ ಜನ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಭಾರತದಲ್ಲಿದ್ದಾರೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಷ್ಟು ದೂರಕ್ಕೆ ಬಂದರೂ ಕೂಡ ಇವತ್ತು ನಾವು ನಿರ್ಧಾರಾತ್ಮಕವಾಗಿ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದನ್ನು ಬಹಿರಂಗವಾಗಿ ಒಪ್ಪಬೇಕಾಗಿದೆ. ಅದು ಯಾರು ಅದಕ್ಕೆ ಇಲ್ಲ ಅಂತ ಹೇಳ್ತಕ್ಕಂಥ ವಿಚಾರ ಅಲ್ಲ. ಕಾಂಗ್ರೆಸ್ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತಂದರೆ ನಾನು ನೇರವಾಗಿ ಇಲ್ಲಿಗೆ ಬರ್ತೇನೆ, ಬೇರೆ ಜಿಲ್ಲೆಯ ಬಗ್ಗೆ ಹೇಳ್ತಾ ಇಲ್ಲ. ಇವತ್ತು ಅನೇಕ ಕಾರ್ಯಕ್ರಮ, ಮುಖ್ಯವಾಗಿ ಭೂ ಮಸೂದೆ ಕಾನೂನು ಜಾರಿಯಾಗಿರ್ತಕ್ಕಂಥದ್ದು. ಇವತ್ತು ಪಟ್ಟಾದಾರರು ಒಂದು ಗ್ರಾಮ ಅಂತ ಹೇಳಿದರೆ ಒಂದು ಗ್ರಾಮದಲ್ಲಿ 5 ಜನ 10 ಜನ ಪಟ್ಟಾದಾರಿದ್ದಂಥ ಗ್ರಾಮಗಳಿತ್ತು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಇಲ್ಲಿ ಸೀಮಿತವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಪಟ್ಟಾದಾರಿಕೆ ಅನ್ನುವಂಥದ್ದು ಬಹುಶಃ ಕೆಲವೇ ಸೀಮಿತ ಜನರಿಗೆ ಮಾತ್ರ ಇತ್ತು. ನಾನು ಪಟ್ಟಾದಾರ ಕುಟುಂಬದಿಂದ ಬಂದವನು. ನಾನು ಒಂದು ಗ್ರಾಮದ ಭಾಳ ದೊಡ್ಡ ಪಟ್ಟಾದಾರಿಕೆ ವ್ಯವಸ್ಥೆಯಲ್ಲಿ ನಾನು ಅನುಭವ ಮಾಡಿರ್ತಕ್ಕಂಥ ಕುಟುಂಬದಲ್ಲಿ ಬಂದಂಥವನು. ಆದರೆ ಬಹುಶಃ ಭಾಳಷ್ಟು ಜನ ಬಡತನದ ರೇಖೆಯಿಂದ ಕೆಳಗಿದ್ದುಕೊಂಡು ಅವರಿಗೆ ಸ್ವಂತ ಜಾಗಿನ ಜಮೀನಿನ ಹಕ್ಕು ಇಲ್ಲದಂಥ ಕಾಲದಲ್ಲಿ ಬಹುಶಃ ಗೇಣಿದಾರರಾಗಿ ಬುಡಗೇಣಿ ಒಕ್ಕೆಲ ಗೇಣಿದಾರರಾಗಿದ್ದಂಥ ಕಾಲ. ಬಹುಶಃ ನಾನು ಇವತ್ತು ಹೇಳಬೇಕು, ಈ ಗೇಣಿದಾರರ ಪೈಕಿ ಪರಿಶಿಷ್ಟ ಜಾತಿಯವರು 1% 2% ಇರಲಿಲ್ಲ. ಗೇಣಿದಾರರು ಅಲ್ಲ, 1% 2% ಇರಲಿಲ್ಲ. ಗೇಣಿದಾರರು ಅಲ್ಪಸಂಖ್ಯಾತರು 2-3% ಮಾತ್ರ ಇದ್ದರು, ಬದುಕು ಹೆಚ್ಚಿಗೆ ಇರಲಿಲ್ಲ. ಆದರೆ ಒಂದು ಮಾತನ್ನು ನೀವು ಅರ್ಥ ಮಾಡಬೇಕು, ಗೇಣಿದಾರರು ಯಾರು ದೊಡ್ಡ ಸಂಖ್ಯೆಯಲ್ಲಿದ್ದರೆ ಹಿಂದುಳಿದ ಸಮಾಜದಲ್ಲಿ 90-80 ಭಾಗ ಹಿಂದುಳಿದ ವರ್ಗದ ಜನರೇ ಗೇಣಿದಾರರಾಗಿದ್ದರು. ಬಹುಶಃ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮ ದೇವರಾಜ ಅರಸುರವರು ಈ ರಾಜ್ಯದಲ್ಲಿ ತಂದಿರತಕ್ಕಂಥ ಭೂ ಮಸೂದೆ ಕಾನೂನು ಬಹುಶಃ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ಕರ್ನಾಟಕದ ಭೂ ಮಸೂದೆ ಕಾನೂನು ಒಂದು ಪ್ರಗತಿಪರವಾದ ಒಂದು ಕ್ರಾಂತಿಕಾರಿ ಭೂ ಮಸೂದೆ ಕಾನೂನು ಅಂತ ಹೇಳ್ತಕ್ಕಂಥ ಮಾತನ್ನು. ಇವತ್ತು ನೆರೆಯ ರಾಜ್ಯದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದ್ದಾಗ ಭೂ ಮಸೂದೆ ಕಾನೂನು ಜಾರಿಯಾಯಿತು. ಜೆ-ಫಾರ್ಮ್ ಸಿಸ್ಟಮ್ನ ಅಡಿಯಲ್ಲಿ ದನಿಗಳಿಗೂ ಅರ್ಧ ದನಿಗಳು ಇವರ ಒಪ್ಪಿಗೆ ಪಡೆದುಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಇತ್ತು. ವೆಸ್ಟ್ ಬೆಂಗಾಲ ಇವತ್ತು ಭೂ ಮಸೂದೆ ಕಾನೂನು ಗ್ರಾಮ ಸಭೆಯನ್ನು ಕರೆದು ಅಲ್ಲಿ ಯಾವ ತಕರಾರಿದ್ದದ್ದನ್ನು ಮಾತ್ರ ಭೂ ಮಸೂದೆ ಕಾನೂನಿಗೆ ಒಳಪಡುವಂಥದ್ದಿದ್ದು ಉಳಿದನ್ನು ಬಿಟ್ಬಿಡ್ತಾ ಇದ್ರು. ಆದರೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಭೂ ಮಸೂದೆ ಕಾನೂನು ಒಂದು ಪ್ರಗತಿಪರವಾದಂಥ, ಅದು ಗೇಣಿದಾರ ಪರವಾಗಿರ್ತಕ್ಕಂಥ ಒಂದು ಕ್ರಾಂತಿಕಾರಿ ಭೂ ಮಸೂದೆ ಕಾನೂನು ಈ ಜಿಲ್ಲೆಯಲ್ಲಿ ಜಾರಿಯಾಯಿತು. ಇವತ್ತು 5 ಜನ 10 ಜನ ಪಟ್ಟಾದಾರಿದ್ದಂಥ ಗ್ರಾಮದಲ್ಲಿ ಇವತ್ತು 100 ಜನ 1,000 ಜನ 2,000 ಜನ, ಕೆಲವು ಗ್ರಾಮದಲ್ಲಿ 3,000 ಜನ ಪಟ್ಟಾದಾರರು ಬಂದಿದ್ದರೆ ಅದಕ್ಕೆ ಭೂ ಮಸೂದೆ ಕಾನೂನು ಜಾರಿಯಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನು ತಾವೆಲ್ಲರೂ ಒಪ್ತೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಗರು ಸಾಗುವಳಿಯಲ್ಲಿ ಭೂಮಿ ಸಿಕ್ತು, ದರ್ಖಾಸ್ತು ಕೊಡುವಂಥ ಕಾರ್ಯಕ್ರಮದಲ್ಲಿ ಭೂಮಿ ಸಿಕ್ತು, ನಿವೇಶನ ಕೊಡುವಂಥ ಕಾರ್ಯಕ್ರಮದಲ್ಲಿ ಭೂಮಿ ಸಿಕ್ತು. ಇವತ್ತು 94C ಅಡಿಯಲ್ಲಿ ಬಡವರಿಗೆ ಮನೆ ಈ ಭೂಮಿ ಸಿಕ್ಕಿದೆ. ಅಂಥ ಭೂಮಿ ಸಿಕ್ಕಿದವರಿಗೆ ಒಂದು ಮನೆ ಕೊಡಬೇಕು ಅಂತ 20 ಅಂಶ ಆರ್ಥಿಕ ಕಾರ್ಯಕ್ರಮಗಳು ಶ್ರೀಮತಿ ಇಂದಿರಾ ಗಾಂಧಿ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಅನೇಕ ಜನ ಸ್ವಂತ ಮನೆಗಳನ್ನು ಮಾಡಲಿಕ್ಕೆ ಅವರ ಶಕ್ತಿ ಬಂತು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಇನ್ನು ಅನೇಕ ವಿಚಾರಗಳನ್ನು ಹೇಳಬೇಕಾಗಿದೆ. ಇವತ್ತು ಇರುವ 20 ಅಂಶ ಆರ್ಥಿಕ ಕಾರ್ಯಕ್ರಮದಲ್ಲೂ ಸಾಮಾಜಿಕ ನ್ಯಾಯದಿಂದ ವಂಚಿತರಾದ ಅಷ್ಟು ಜನರಿಗೆ ಒಂದು ಸ್ವಾಭಿಮಾನದ ಬದುಕು ಸಿಕ್ಕಿದೆ ಅನ್ನುವಂಥದ್ದು ನಾವು ಖಂಡಿತವಾಗಿ ಒಪ್ಪಬೇಕಾಗಿದೆ. ಯಾರು ಅಲ್ಲ ಅಂತ ಹೇಳಿದರೆ ಅದನ್ನು. ಆದರೆ ಇವತ್ತು ಏನಾಗಿದೆ ಅನ್ನೋದನ್ನು ನಾವು ವಿಮರ್ಶೆ ಮಾಡಬೇಕಾದ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಸಂವಿಧಾನದ ವಿಚಾರದಲ್ಲಿ ನಾವು ಮಾತಾಡಬೇಕು ಅಂತಂದಾಗ ಗಾಂಧಿ ಅಂಬೇಡ್ಕರ್ನ ಬಿಟ್ಟು ಜವಾಹರ್ಲಾಲ್ ನೆಹರೂರನ್ನು ಬಿಟ್ಟು ನಾವು ಈ ವಿಚಾರವನ್ನು ಮಾತಾಡಲಿಕ್ಕೆ ಆಗೋದಿಲ್ಲ. ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ನಾನು ವಿಚಾರಗೋಷ್ಠಿ ಮಂಡನೆ ಮಾಡ್ತಕ್ಕಂಥ ಅವರಷ್ಟು ಪ್ರಗಲ್ಭ ವಾಗ್ಮಿಯೂ ಅಲ್ಲ. ನಾನು ಎಲ್ಲ ತಿಳುವಳಿಕೆ ಉಳ್ಳಂಥ ಒಬ್ಬ ವಿಚಾರವಾದಿಯೂ ಅಲ್ಲ. ಆದರೆ ನನ್ನ ಒಂದು ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸ್ಕೊಂಡು ಕೆಲವೇ ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗಾಂಧೀಜಿ ಅಂತ ಹೇಳಿದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಗಾಂಧೀಜಿ ದೇಶದ
ರಾಷ್ಟ್ರಪಿತ ಅಂತ ಹೇಳ್ತಾರೆ. ಬಿ ಜೆ ಪಿ ಹೇಳ್ತಾರೆ ರಾಷ್ಟ್ರಪಿತ, ನಮಗೆ ರಾಷ್ಟ್ರಪಿತ ಇಲ್ಲ ಅಂತ ಹೇಳ್ತಾರೆ, ಗಾಂಧಿ ಅಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಇವತ್ತು ಗಾಂಧಿಯವರನ್ನು ಕೊಂದಿರ್ತಕ್ಕಂಥ ಗೋಡ್ಸೆಗೆ ಮನೆ ಆಗ್ತಕ್ಕಂಥ ಜನ ಇಲ್ಲಿ ಕೊಟ್ಟಿದ್ದಾರೆ. ಗಾಂಧಿ ಏನು ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ಬಂತು. ಆದರೆ ಜಗತ್ತು ಗಾಂಧಿಯವರನ್ನು ಗುರುತು ಮಾಡಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ, ಗಾಂಧಿ ಅಂತ ನಮ್ಮ ದೇಶದಲ್ಲಿ ಯಾರಿಗೆ ಗೊತ್ತಿರಲಿಲ್ಲ, ಗಾಂಧಿ ಸಿನಿಮಾ ಬಂದ ಮೇಲೆ ಗೊತ್ತಾಯಿತು ಗಾಂಧಿ ಯಾರು ಅಂತೇಳಿ. ಬ್ರಿಜೇಶ್ ಕಾಲಪ್ನವರೇ, ನಾವು ಯಾರು ಪ್ರಶ್ನೆ ಮಾಡಲಿಲ್ಲ, ಅಂಥ ವ್ಯಕ್ತಿಯನ್ನು ಈ ದೇಶ ಪ್ರಧಾನಿಯಾಗಿ ಒಪ್ಪಿಕೊಂಡಿದ್ದೇವಲ್ಲ, ಅದು ನಮಗೆ ಆಶ್ಚರ್ಯವಾದ ಸಂಗತಿ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳ್ಬೇಕಾ ಭಾಳ ಧೈರ್ಯವಾಗಿ. ಒಬ್ಬ ಮಹಾತ್ಮ ಗಾಂಧಿ ಯಾರು ಅಂತ ನಮಗೆ ಗೊತ್ತಿಲ್ಲ ಇತ್ತು, ಸಿನಿಮಾ ನೋಡಿದ ಮೇಲೆ ಗೊತ್ತಾಯಿತು ಗಾಂಧಿ ಯಾರು ಅಂತೇಳಿ, ಅವರು ಏನು ಅಂತೇಳಿ. ಇದು ನಮ್ಮ ಅರ್ಥ ಮಾಡಬೇಕಾದ ವಿಚಾರ, ಇದು ಅರ್ಥ ಮಾಡಬೇಕಾದ ವಿಚಾರ. ಆದರೆ ಗಾಂಧಿ ಎಷ್ಟು ದೊಡ್ಡ ಮಹಾತ್ಮ ಅಂತ ಹೇಳಿದರೆ, ಅವರು ಅಹಿಂಸಾ ರೀತಿಯಲ್ಲಿ ಅವರು ಚಳವಳಿಯನ್ನು ಮಾಡಿದ ಮಾತ್ರವಲ್ಲ, ಅದರ ಯಶಸ್ವಿಯೂ ಆಗ್ತಾರೆ. ಈ ದೇಶದ ಸ್ವಾತಂತ್ರ್ಯ ಚಳವಳಿ ಇತರ ದೇಶಕ್ಕೆ ಹೋಲಿಗೆ ಅನೇಕ ದೇಶದ ಸ್ವಾತಂತ್ರ್ಯ ಚಳವಳಿ ನಡೆಯಿತು, ಅವರು ಸ್ವಾತಂತ್ರ್ಯ ಪಡ್ಕೊಂಡಿದ್ದಾರೆ. ಆದರೆ ನಮ್ಮ ದೇಶ ಸ್ವಾತಂತ್ರ್ಯ ಚಳವಳಿ ಒಂದು ಜಾತ್ಯತೀತ ಸ್ವಾತಂತ್ರ್ಯ ಚಳವಳಿ. ಎಲ್ಲ ಜಾತಿ, ಎಲ್ಲ ಧರ್ಮದ, ಎಲ್ಲ ಭಾಷೆಯ ಜನರು ಒಟ್ಟು ಸೇರಿಕೊಂಡು ಈ ದೇಶದ ಜಾತ್ಯತೀತ ಚಳವಳಿ, ಈ ದೇಶ ಸ್ವಾತಂತ್ರ್ಯ ಹೋರಾಟವನ್ನು ಜಾತ್ಯತೀತ ಸ್ವಾತಂತ್ರ್ಯ ಹೋರಾಟ ಅಂತೇಳಿ ವಿದೇಶಿಯವರು ನಮ್ಮನ್ನು ಗುರುತು ಮಾಡಿದ್ದಾರೆ. ಈ ಜಾತ್ಯತೀತ ಸ್ವಾತಂತ್ರ್ಯ ಹೋರಾಟವನ್ನು ರೂಢಿಸುವಲ್ಲಿ, ಕೂಡಿಸುವಲ್ಲಿ, ಅದನ್ನು ಒಟ್ಟು ಸೇರಿಸುವಲ್ಲಿ ಗಾಂಧೀಜಿಯವರ ಪಾತ್ರ ದೊಡ್ಡದು ಅಂತ ಹೇಳುವಂಥ ಮಾತನ್ನು ನಾನು ಹೇಳಬೇಕು. ಗಾಂಧಿಯವರ ಪುಣ್ಯ ದಿನವನ್ನು ಜಗತ್ತಿನ ಯುನೆಸ್ಕೋ ಸಂಸ್ಥೆಯ ಅಡಿಯಲ್ಲಿ ನಾವು ಯೋಚನೆ ಮಾಡಬಹುದು, ಅಥವಾ ನಾವು ಜಗತ್ತಿನ ವೇದಿಕೆಯಲ್ಲಿ ಅರ್ಥ ಮಾಡಬಹುದು. ನಾವು ಗಾಂಧೀಜಿಯವರು ಅವರ ಜನ್ಮದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನಾಚರಣೆ ಎಂದು ಘೋಷಣೆ ಮಾಡುವಂಥ ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ, ಜಗತ್ತು ಗಾಂಧಿಯವರಿಗೆ ಎಷ್ಟು ಗೌರವ ಕೊಟ್ಟಿದೆ ಅಂತ ಹೇಳೋದನ್ನು ನಾವು ಅರ್ಥ ಮಾಡಬೇಕಾಗಿದೆ. ಒಂದು ಘಟನೆಯನ್ನು, ನಾನು ಓದಿರ್ತಕ್ಕಂಥ ಒಂದು ಘಟನೆಯನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೀನಿ. ನನ್ನ ಒಂದು ಘಟನೆ, ನಾನು ಯಾರು ಹೇಳಿದ ಅಥವಾ ಓದಿದ ಒಂದು ಸಣ್ಣ ಘಟನೆ. ಬ್ರಿಟಿಷ್ ರಾಜ ಬಹುಶಃ ಆ ಕಾಲದಲ್ಲಿ, ನಮ್ಮ ಸ್ವಾತಂತ್ರ್ಯ ಚಳವಳಿ ಆ ಕಾಲಘಟ್ಟದಲ್ಲಿ ಜಗತ್ತಿನ ಬಹುಭಾಗದ ಮುಕ್ಕಾಲು ಭಾಗ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಳಪಟ್ಟಿತ್ತು. ಈ ಸಾಮ್ರಾಜ್ಯ ಒಳಪಟ್ಟಿರ್ತಕ್ಕಂಥ ರಾಜನಿಗೆ ಗಾಂಧೀಜಿಯವರು ಪತ್ರ ಬರೀತಾರೆ, ನಮಗೆ ನಿಮ್ಮನ್ನು ಭೇಟಿ ಆಗಬೇಕು ಅಂತೇಳಿ. ಗಾಂಧೀಜಿಯವರಿಗೆ ಅವರಿಗೆ ಒಂದು ಪತ್ರ ಉತ್ತರ ಕೊಡ್ತಾರೆ, ನೀವು ಭೇಟಿ ಆಗ್ಬೋದು, ಇಂಥ ನಿರ್ದಿಷ್ಟ ದಿವಸ ಕೊಟ್ಟಿದ್ದೇವೆ, ಆದರೆ ಬರುವಾಗ ನೀವು ಬರೀ ಫಕೀರರ ಡ್ರೆಸ್ಸಲ್ಲಿ ಬರುವುದಲ್ಲ, ಬಟ್ಟೆ ಹಾಕದೆ ಬರುವುದಲ್ಲ, ನೀವು ಫುಲ್ಲು ಸೂಟು ಹಾಕಿ ಬೂಟ ಹಾಕಿ ನೀವು ಜಂಟ್ಲ್ಮ್ಯಾನ್ ಆಗಿ ಇವತ್ತು ಬರಬೇಕು ಅಂತೇಳಿ ಅವರಿಗೆ ಉತ್ತರ ಬಂತದ್ದು. ಕಾಲಪ್ಪರ ಗೊತ್ತಿರ್ಬೋದು, ಬಂತು ಅವ್ರಿಗೆ ಉತ್ತರ. ಆದರೆ ಗಾಂಧೀಜಿಯವರು ಹೋಗ್ತಾರೆ. ಅವರು ಹೋದಾಗ ಹೊರಗಡೆ ಅವರ ರಾಜನ ಪರಿವಾರದವರು, ಇವರೊಬ್ಬ ಡ್ರೆಸ್ ಇಲ್ಲದೆ, ಬಟ್ಟೆ ಇಲ್ಲದೆ ಫಕೀರ್ನಾಗಿ ಅವ್ರು ಬರ್ತಾರೆ. ಒಬ್ಬರು ಪ್ರಧಾನಮಂತ್ರಿ ನಾನು ಫಕೀರ್ ಅಂತ ಹೇಳ್ತಾರೆ, ಫಕೀರ್. ಆದರೆ ಅವ್ರು ಫಕೀರ್ ಅಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅವ್ರು ಯಾವ ಕಾಲಕ್ಕೂ ಫಕೀರ್ ಅಲ್ಲ. ಫಕೀರ್ ಒಬ್ಬರು ಹೋಗ್ತಾರೆ, ಅವ್ರು ಹೇಳ್ತಾರೆ, ನಿಮಗೆ ನಾವು ಪತ್ರ ಬರೆದಿದ್ದೇವೆ, ಫುಲ್ಲು ಬಟ್ಟೆ ಹಾಕ್ಕೊಂಡು ಬರಬೇಕು, ಸೂಟು ಬೂಟು ಬರಬೇಕು, ರಾಜರ ಮೇಲೆ ಭೇಟಿ ಆಗೋದಿಲ್ಲ ಅಂತ. ನಾನು ಬಂದಿದ್ದೇನೆ, ನೀವು ರಾಜರಿಗೆ ತಿಳಿಸಿ ಅಂತ ಹೇಳ್ತಾರೆ. ಆವಾಗ ಅವರು ಹೋಗಿ ತಿಳಿಸ್ತಾರೆ ಮಹಾರಾಜನಿಗೆ, ಗಾಂಧೀಜಿಯವರು ಬಂದಿದ್ದಾರೆ, ನಿಮ್ಮನ್ನು ಭೇಟಿ ಆಗಬೇಕು ಅಂತ. ಅವರು ಬಟ್ಟೆ ಹಾಕಲಿಲ್ಲ. ಆಗ ರಾಜನಿಗೆ ಆಯಿತು, ಇವನೊಬ್ಬ ವ್ಯಕ್ತಿಯನ್ನು ನಾವು ನೋಡಬೇಕು ಈಗ ಅಂತೇಳಿ ಯೋಚನೆ ಮಾಡಿ ಗಾಂಧಿಯವ್ರ ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಗಾಂಧೀಜಿಯವ್ರನ್ನ ಅವರು ಒಳಗೆ ಬಿಡ್ತಾರೆ. ಅವರು ಬಿಟ್ಟಿರ್ತಕ್ಕಂಥದ್ದು ಒಂದು ಉದ್ದೇಶ ಇತ್ತು, ಗಾಂಧೀಜಿಯನ್ನು ಅಪಮಾನ ಮಾಡಿಸ್ಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಬಿಡ್ತಾರೆ. ಅವರು ಹೇಳ್ತಾರೆ, ನಿಮ್ಮ ಮೈ ಮೇಲಿರೋ ಬಟ್ಟೆ ನೀವು ಮೈ ಮೇಲಿರೋ ಬಟ್ಟೆ ಎಲ್ಲಿದೆ, ಬಟ್ಟೆಯನ್ನು ಯಾರು ಕಸಿದಿದ್ದಾರೆ ಅಂತ ಹೇಳ್ತಾರೆ. ಒಂದು ಮಾತು ತಮಾಷೆ, ನಿಮ್ಮ ಬಟ್ಟೆಯನ್ನು ಕಸಿದವರು ಯಾರು, ಬಟ್ಟೆಯನ್ನು ಕಸಿದವರು ಯಾರು ಅಂತ. ಬಟ್ಟೆಯವರು ಬೇರೆ ಯಾರು ಕಸಿದಿಲ್ಲ, ಈ ದೇಶದಲ್ಲಿ ನನ್ನಂಥ ಸಾವಿರಾರು ಕೋಟ್ಯಾಂತರ ಮಂದಿ ಬಟ್ಟೆಯಲ್ಲಿ ಕಸಿದವರು ನೀವು ಅಂತ ಹೇಳಿ ರಾಜರಿಗೆ ನೇರವಾಗಿ ಹೇಳ್ತಾರೆ. ಅಂಥ ಎದೆಗಾರಿಕೆಯ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು.
ಬಹುಶಃ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಪಾತ್ರ ಮಹತ್ವದ್ದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ, ಬಟ್ಟೆಯನ್ನು ಕಸಿದವರು ಯಾರು? ಬ್ರಿಟಿಷ್ ಸಾಮ್ರಾಜ್ಯ ನಮ್ಮ ಬಟ್ಟೆಯನ್ನು ಕಸಿದು ಅಂತ ಹೇಳೋದನ್ನು ಬಹುಶಃ ಗಾಂಧೀಜಿಯವರು ಹೇಳ್ತಾರೆ. ಇವತ್ತು ಗಾಂಧೀಜಿಯವರ ಬಗ್ಗೆ ಬಹುಶಃ ವಾಟ್ಸಪ್ ಯೂನಿವರ್ಸಿಟಿ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಆದರೆ ನಾವು ಎಲ್ಲರೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ತಿಳುವಳಿಕೊಳ್ಳುವಂಥ ನಾಗರಿಕರು ಗಾಂಧೀಜಿಯವರ ಬಗ್ಗೆ ನಮಗೆ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಏನು ವಿಚಾರಗೋಷ್ಠಿ ಇದೆ ಅದರ ಉದ್ದೇಶ ಇಷ್ಟೇ, ಜನರಿಗೆ ಇನ್ನೂ ಹೆಚ್ಚು ಅದರ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು. ನೆಹರೂರವರ ದೂರದರ್ಶಿಯ ಬಗ್ಗೆಯೂ ಕೂಡ ಇವತ್ತು ವಿಚಾರ ಮಂಡನೆ ಆಯಿತು. ಇವತ್ತು ದೇಶದ ಸ್ವಾತಂತ್ರ್ಯ ಬಂದು ನಮಗೆ ಗಣರಾಜ್ಯದ ಅಧಿಕಾರ ಅವಧಿಯಲ್ಲಿ ಬಹುಶಃ ನಾವು ಎಷ್ಟು ಕಷ್ಟದಲ್ಲಿ ಸರ್ಕಾರವನ್ನು ಆಡಳಿತ ಮಾಡಿದ್ದೇವೆ ಅಂತ ಹೇಳೋದನ್ನು, ಒಂದು ಸೂಜಿ ನಿರ್ಮಾಣ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲದಂಥ ಈ ದೇಶದಲ್ಲಿ ನೆಹರೂರವರು ಅವರ ದೂರದರ್ಶಿತದಿಂದ ಇವತ್ತು ಅನೇಕ ಅಣೆಕಟ್ಟುಗಳಿರ್ಬೋದು, ಅನೇಕ ಇವತ್ತು ಮೂಲಭೂತ ವ್ಯವಸ್ಥೆಗಳಿಗೆ ಕೊಡುವಲ್ಲಿ ಅವ್ರ ಪಾತ್ರ ಬಹಳ ಮಹತ್ವದ್ದು ಅಂತ ಹೇಳ್ತಕ್ಕಂಥ. ಅವ್ರ ಬಗ್ಗೆಯಲ್ಲೂ ಕೂಡ ಜವಾಹರ್ಲಾಲ್ ನೆಹರೂರ ಬಗ್ಗೆ ನಿರಂತರವಾದ ಅಪಪ್ರಚಾರಗಳು. ಒಂದು ವಿಚಾರವನ್ನು, ಅವರ ಘಟನೆಯನ್ನು ಒಂದು ನಾನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಆವಾಗ ವಾಟ್ಸಪ್ ಯೂನಿವರ್ಸಿಟಿ ಇರಲಿಲ್ಲ. ಬಾಯಿಯಲ್ಲಿ ಮಾತಿನಲ್ಲಿ ಅಪಪ್ರಚಾರ ನಡೀತಾ ಇತ್ತು. ಜವಾಹರ್ಲಾಲ್ ನೆಹರು ಒಂದು ಶ್ರೀಮಂತ ಕುಟುಂಬದವರು ಆಗಿದ್ದರು. ಹೌದು, ಶ್ರೀಮಂತ ಕುಟುಂಬದವರು. ಈ ದೇಶಕ್ಕೆ ತನ್ನ ಎಲ್ಲ ಸರ್ವಸ್ವವನ್ನು ದೇಶಕ್ಕೆ ಕೊಟ್ಟವರು ಜವಾಹರ್ಲಾಲ್ ನೆಹರೂರವರು. ಅವರು ಶ್ರೀಮಂತರಾಗಿದ್ದರು. ಸೂಟು ಬುಟ್ಟು ಈ ಪ್ರಧಾನಮಂತ್ರಿಯಾಗಿ ಹಾಕದೇ ಇದ್ದರೂ ಕೂಡ ಅವರು ಸ್ವತಂತ್ರವಾಗಿ ಶ್ರೀಮಂತ ಕುಟುಂಬದಿಂದ ಬಂದಂಥವ್ರು. ಈ ದೇಶದಲ್ಲಿ ಅಗಬ್ಬ ಶ್ರೀಮಂತ ಕುಟುಂಬದಿಂದ ಬಂದಂಥ ಜವಾಹರ್ಲಾಲ್ ನೆಹರು. ಆವಾಗ BJPಯವರು, ಆವಾಗ ಹಿಂದೂ ಸಂಘಟನೆಗಳು ಅವರ ಬಗ್ಗೆ ಹೇಳ್ತಾ ಇದ್ರು, ಶ್ರೀಮಂತರು ಅವರು ಬಡವರ ಬಗ್ಗೆ ಅವರಿಗೆ ಏನು ಗೊತ್ತಿಲ್ಲ. ಅವರ ಬಟ್ಟೆಯ ಇಸ್ತ್ರಿ ಮಾಡಲಿಕ್ಕೆ ಪ್ಯಾರಿಸ್ನಿಂದ ಅವರು ಇಸ್ತ್ರಿ ಮಾಡಿ ತರುವುದು, ಪ್ಯಾರಿಸ್ಗೆ ಹೋಗಿ ಪ್ಯಾರಿಸ್ಸಿಂದ ಇಸ್ತ್ರಿ ಮಾಡ್ತಾ ಇರ್ತಾನೆ. ನಾನು ಸಣ್ಣ ಹುಡುಗ ಇದ್ದಾಗ ಹೌದು ಅಂತ ನನ್ನ ಮನಸ್ಸಲ್ಲಿ ಬಂದಿತ್ತು, ಆಗಿರ್ಬೋದು ಅಂತ. ಪ್ಯಾರಿಸಲ್ಲಿ ಇಸ್ತ್ರಿ ಆಗಿ ಬರ್ತದೆ ದಿವಸಗಳು ಅಂತೇಳಿ. ಪ್ಯಾರಿಸಲ್ಲಿ ಅಷ್ಟು ಶ್ರೀಮಂತರು, ಹೌದು, ಪ್ಯಾರಿಸಲ್ಲಿ ಬರ್ತದೆ. ಮತ್ತು ನಾನು ಯಾವುದೋ ಒಂದು ನೆಹರೂರವರ ಬಗ್ಗೆ ಬರೆದಿರ್ತಕ್ಕಂಥ ವಿಚಾರವನ್ನು ಓದಿದಾಗ, ಅಲಹಾಬಾದ್, ಇವತ್ತೇನು ಪ್ರಯಾಗರಾಜ್ ಅಂತ ಹೇಳ್ತಾರೆ, ಅಲಹಾಬಾದ್ ಅಂತ ಹೇಳಿ ಭಗವನ ನಾಡು ಅಂತ ಹೇಳಿ ಅರ್ಥ ಬರ್ತದೆ. ಅಲಹಾಬಾದಿನಲ್ಲಿ ಒಂದು ಡ್ರೈ ಕ್ಲೀನರ್ ಇತ್ತಂತೆ. ಅಲಹಾಬಾದ್ ಸಿಟಿಯಲ್ಲಿ ಒಂದು ಡ್ರೈ ಕ್ಲೀನರ್, ಅದರ ಹೆಸರು ಪ್ಯಾರಿಸ್ ಡ್ರೈ ಕ್ಲೀನರ್ ಅಂತ ಹೆಸರು. ಆವಾಗ ಫ್ರಾನ್ಸಿಂದ ಭಾರತಕ್ಕೆ ನೇರವಾದ ವಿಮಾನವೂ ಇರಲಿಲ್ಲ. ದಿವಸಗಳು ಇಸ್ತ್ರಿಯ ಬಟ್ಟೆಯನ್ನು ತರಲಿಕ್ಕೆ ವಿಮಾನವೂ ಇರಲಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಜನ ನಮ್ಮಲ್ಲಿ ಕಡಿಮೆ ಇದ್ದರು. ಆದರೆ ಅವರು ಹೇಳ್ತಾರೆ, ಈ ಇಸ್ತ್ರಿ ಮಾಡ್ತಕ್ಕಂಥದ್ದು ಅವರು ಪ್ಯಾರಿಸ್ ಡ್ರೈ ಕ್ಲೀನರ್ ಮಾಡ್ತಾಯಿದ್ರು. ಅದಕ್ಕಾಗಿ ಪ್ಯಾರಿಸ್ ಡ್ರೈ ಕ್ಲೀನರನ್ನು ಅದನ್ನೇ ಹೆಸರನ್ನು ಮುಂದುವರಿಸಿಕೊಂಡು ಪ್ಯಾರಿಸ್ಸಿಂದ ಮಾಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡ್ತಾರೆ. ಕೆಲಸವನ್ನು ಇವತ್ತು ಮತೀಯ ಸಂಘಟನೆ ಆ ಕಾಲದಲ್ಲಿ ಮಾಡಿತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಬೇರೆ ಬೇರೆ ವಿಚಾರಗಳು ಚರ್ಚೆಗೆ ಬಂತು. ಅಂಬೇಡ್ಕರ್ ವಿಚಾರವನ್ನು ನಾನು ಮಾತಾಡಬೇಕಾಗಿಲ್ಲ. ಇವತ್ತು ಸಾಮಾಜಿಕ ನ್ಯಾಯ ವಂಚಿತ ದುರ್ಬಲ ವರ್ಗ ಜನರಿಗೆ ಇವತ್ತು ಸಾಮಾಜಿಕ ನ್ಯಾಯ ಸಿಕ್ಕಿದ್ರೆ ಅದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಒಂದು ಕೆಲಸದಿಂದ ಅಂತ ಹೇಳಿದನ್ನು ಎಷ್ಟು ಮತೀಯವಾದಿ ಜಾತಿಯ ಶಕ್ತಿಗಳು ಬಹುಶಃ ಎಷ್ಟೇ ಹೇಳಿದ್ರು ಕೂಡ ಇವತ್ತು ನೈಜ ಒಬ್ಬ ಭಾರತೀಯ ಈ ನೋವನ್ನು ಅನುಭವಿಸ್ತವ. ಬಹುಶಃ ಅವರಿಗೆ ಗೊತ್ತಿದೆ ಈ ಒಂದು ಸೋಗ ಕಂಡಿರ್ತ ಜನ ಯಾರು ಸಮಾಜ ದುರ್ಬಲ ವರ್ಗ ಜನರ ಪರವಾಗಿ ಅವರು ಯಾವ ಭಾವನೆಯಲ್ಲಿ ಇದ್ದಾರೆ ಅಂತ ಹೇಳೋದನ್ನು ನಾವು ಅದನ್ನು ತಿಳ್ಕೊಳ್ಬೇಕಾಗಿದೆ. ಅವರ ನಡವಳಿಕೆಯನ್ನು ನಾವು ಅರ್ಥ ಮಾಡಬೇಕು. ನಡವಳಿಕೆಯಿಂದ ಯಾರು ಅರ್ಥ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚುನಾವಣೆಯಲ್ಲಿ ಸೋಲಿಸ್ತಾರೆ, ಅದು ಇದು ಅಂತ ಬಂತು. ಬಹುಶಃ ಚುನಾವಣೆ ಅಂತಂದಾಗ ಆಗ ಬೇರೆ ಬೇರೆ ಪಕ್ಷಗಳಿದ್ದಾಗ ಹಿಂದೂ ಸಂಘಟನೆ ಕೂಡ ಅವರನ್ನು ಸೋಲಿಸುವಲ್ಲಿ ಅವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರು ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ. ಆದರೂ ಕೂಡ ಜವಾಹರ್ಲಾಲ್ ನೆಹರೂರವರು
ಅಂಬೇಡ್ಕರ್ ಅವರನ್ನ ಕರೆಸಿ ಕಾನೂನು ಮಂತ್ರಿಯನ್ನ ಮಾಡಿ ಈ ಎಲ್ಲ ಕಾರ್ಯಕ್ರಮ ಅನುಷ್ಠಾನ ಆಗಲಿಕ್ಕೆ ಪ್ರಮುಖವಾಗಿ ಅಂಬೇಡ್ಕರ್ ಅವರಿಗೆ ಶಕ್ತಿಯನ್ನು ಕೊಟ್ಟವರು. ಬಹುಶಃ ಅವರು ಧೈರ್ಯವಾಗಿ ಈ ಕೆಲಸವನ್ನು ಮಾಡಲಿಕ್ಕೆ ಸ್ವತಂತ್ರವಾದಂಥ ಅವಕಾಶ ಕೊಟ್ಟಂಥದ್ದು ಅದು ಕಾಂಗ್ರೆಸ್ ಪಕ್ಷ, ಜವಾಹರ್ಲಾಲ್ ನೆಹರು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾವೆಲ್ಲರೂ ಒಪ್ಪಿಕೊಳ್ಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಒಂದು ಬಿಳಿ ಬಟ್ಟೆ ಉಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅದಕ್ಕೆ ಕಾಂಗ್ರೆಸ್ನ ಕೊಡುಗೆ ಸಾಕಷ್ಟು ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಬಹುಶಃ ನಾನು ಹೆಚ್ಚಿಗೆ ಮಾತಾಡಿದೆ ಅಂತ ಅನ್ನಿಸ್ತದೆ. ನಾನು ಹೆಚ್ಚಿಗೆ ಮಾತಾಡದೆ ಬಂದಿರತಕ್ಕಂಥ ಎಲ್ಲರನ್ನ ವಂದಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಲು ನಾನು ಮಾತು ಮುಕ್ತಾಯ ಮಾಡ್ತೇನೆ. ಜೈ ಜೈ. ಅಧ್ಯಕ್ಷೀಯ ಮಾತುಗಳಿಗಾಗಿ ಮಾಜಿ ಸಚಿವರಾದ ರಮನಾಥ್ ರೈ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ. ಶ್ರೀ ಪ್ರಸಾದ್ ಪಾಣಾಜೆ, ಯಾದವ ಸಮಿತಿ ಪುತ್ತೂರು, ಇದರ ಅಧ್ಯಕ್ಷರು. ಸರ್ವ ಧರ್ಮೀಯರು ಆರಾಧನೆ ಮಾಡುವಂತಹ ಸರ್ವಶಕ್ತನಾದ ಭಗವಂತನನ್ನು ಸ್ಮರಿಸ್ತಾ, ವೇದಿಕೆ ಮೇಲಿರುವ ಹಿರಿಯರೇ, ಬಹುಶಃ ನೆಹರು ವಿಚಾರ ವೇದಿಕೆ ಮಂಗಳೂರು ಇದರ ನಾವು ಎಲ್ಲ ಇವತ್ತು ಈ ಒಂದು ವಿಚಾರಗೋಷ್ಠಿಯಲ್ಲಿ ಒಟ್ಟು ಸೇರಬೇಕು ಅಂತಾದರೆ ಇದರ ಹಿಂದೆ ದೊಡ್ಡ ಶಕ್ತಿಯಾಗಿ ಗ್ರಾಮೀಣ ಭಾಗದಿಂದ ಈ ಮಂಗಳೂರಿನಲ್ಲಿ ಬಂದು ಇಂಥ ದೊಡ್ಡ ಸಂಘಟನೆಯನ್ನು ಆಯೋಜನೆ ಮಾಡಿದಂತಹ ನವೀನ್ ರೈ ಚೆಲ್ಲಿಯಡ್ಕರ್ ಅವರಿಗೊಮ್ಮೆ ಎಲ್ಲರೂ ದೊಡ್ಡ ಚಪ್ಪಾಳೆಯನ್ನು ನಾವು ತಡಬೇಕು. ಅದರ ಜೊತೆಗೆ ಇಂದಿನ ಈ ನೆಹರು ವಿಚಾರ ವೇದಿಕೆ ಮಂಗಳೂರು ಈಗ ಭಾಳ ದೂರದಿಂದ ಬಂದಿರತಕ್ಕಂಥ ಬ್ರಿಜೇಶ್ ಕಾಲಪ್ಪರವರು ಅವರು ಅನೇಕ ವಿಚಾರಗಳನ್ನ ಮಂಡನೆ ಮಾಡಿದ ನಾನು ಅವ್ರ ಬಗ್ಗೆ ಹೇಳಿದ್ದೇನೆ. ನನ್ನ ವೈಯಕ್ತಿಕ ನೆಲೆಯಲ್ಲಿ ಅವರ ಪ್ರೀತಿಯ ಕೃತಜ್ಞತೆಯನ್ನು ಈ ಕಾರ್ಯಕ್ರಮ ಬಂದಿದ್ದಾರೆ. ಇನ್ನೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಬಂದು ಇದು ಮಧ್ಯ ಸೂಕ್ಷ್ಮ ಜಿಲ್ಲೆಯ ವಾತಾವರಣ ಬದಲು ಮಾಡುವಲ್ಲಿ ನೀವು ಕೂಡ ಪಾತ್ರವನ್ನು ವಹಿಸಬೇಕು ಅಂತ ನಿಮ್ಮಲ್ಲಿ ನಾನು ಕೇಳಿಕೊಂಡು, ದಿನೇಶ್ ಅಮೀನ್ ಮಟ್ಟೂರವರು ಅವರೊಬ್ಬ ಪತ್ರಕರ್ತರಾಗಿ ನಾನು ಅಂಕಣವನ್ನು ಓದ್ತಾ ಇರಲಿಲ್ಲ ಒಂದು ಕಾಲದಲ್ಲಿ. ಯಾರೋ ಹೇಳಿದರು ಪ್ರಜಾವಾಣಿಯಲ್ಲಿ ಅಂಕಣ ಬರೆಯುತ್ತಾರೆ ನಮ್ಮ ದಿನೇಶ್ ಅಮೀನ್ ಮಟ್ಟೂರವರು ಅಂತ ಹೇಳಿದಾಗ ನಾನು ಅವರ ಯಾವುದೇ ಅಂಕಣವನ್ನು ಬಿಡದೆ ಓದಿದಂಥ ನೆನಪುಗಳು ನನಗೆ ಇದೆ. ಅಂಥ ಒಬ್ಬ ಒಳ್ಳೆಯ ಚಿಂತನ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಅನೇಕ ವಿಚಾರಗಳು ಹೇಳಿದ್ದಾರೆ. ಅವರಿಗೂ ವೈಯಕ್ತಿಕವಾಗಿ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.